ನೋಡಿ ನಾವೆಲ್ಲ ಟೂರ್ಗೆ ಹೋಗಿ ಬಂದು ಕೂಡಲೇ ಮೆಣಸಿನಕಾಯಿ ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ಚಟ್ನಿನಾದರೂ ಮಾಡೋಣ, ಮಕ್ಕಳು ಬಿಸಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ರು, ಮಾಡ್ತಾಯಿದ್ದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಎಷ್ಟೋ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ಟು ಟೂರಿಸ್ಟ್ ವಿಡಿಯೋ ಹಾಕಿದ್ದೆ. ನೋಡಿ, ನಾನು ಉಳಿದಿರೋ ಮೆಣಸಿನಕಾಯಿ ಹಣ್ಣು ಅಂದರೆ ನಾವು ಮೆಣಸಿನಕಾಯಿನ ತಂದಿರ್ತೀವಲ್ವ, ಹಸಿ ಮೆಣಸಿನಕಾಯಿ, ಅದು ಹಣ್ಣಾದಾಗ ನೀವು ಈ ಥರ ಚಟ್ನಿನ ಮಾಡ್ಕೊಂಡು ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ನಾವು 4 ದಿವಸ ಹೋಗಿದ್ವಿ, ಬಂದ ಕೂಡಲೇ ಇಷ್ಟು ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ಇದನ್ನೇನು ಮಾಡೋದು ಅಂಥೇಳಿ ಕ್ಲೀನಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ತೊಳೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಟಿದ್ದೆ. ಇದನ್ನೇ ನಾನು ಚಟ್ನಿ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ರೊಟ್ಟಿಗೆ. ಮತ್ತು ಟೂರ್ಗೆ ಹೋದಾಗ ನಮ್ಮ ರೊಟ್ಟಿನೂ ಸಹಿತ ತಿನ್ನೋಕ್ಕಾಗಿರಲಿಲ್ಲ, ಬರೀ ಚಪಾತಿ ಪರೋಟ ಈ ಥರ ಎಲ್ಲ ತಿಂದು ಬಾಯಿ ಕೆಟ್ಟಿತ್ತು. ಅದಕ್ಕೆ ಚಟ್ನಿ, ಮೊಸರು ಮತ್ತು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಮಾಡ್ತಿದ್ದೆ. ನಿಮಗೂ ಈ ಚಟ್ನಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ನಾನು ಎಣ್ಣೆನ ಹಾಕಿಬಿಟ್ಟು ಆ ಮೆಣಸಿನ ಹಣ್ಣನ್ನು ಹುರ್ಕೋತೀನಿ ಇದರಲ್ಲಿ. ಇವಾಗ ಸ್ವಲ್ಪ ಮೊದಲು ನಾವು ಹುರ್ಕೊಳ್ಳೋಣ ಮೆಣಸಿನ್ಕಾಯಿನ. ಈ ಥರ ಮೆಣಸಿನ ಹಣ್ಣು ನೀವು ಹುರ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ನೀರನ್ನು ಕುಡೀರಿ ಅಂತ ಹೇಳ್ತೀನಿ. ಎಲ್ಲೂ ಹೊರಗೆ ಹೋದರೂ ನಮಗೆ ಸಮಾಧಾನ ಇರೋಂಗಿಲ್ಲ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ. ನೋಡಿ, ಇಲ್ಲಿ ನೋಡಿ, ನಾನು ಇವಾಗ ಇದನ್ನು ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ನೋಡಿ, ಇದರಲ್ಲಿ ಎಣ್ಣೆನ ಹಾಕಿಬಿಟ್ಟು ಮತ್ತೆ ನಾವು ಮೆಣಸಿನ್ಕಾಯಿನ ಹುರ್ಕೋಬೇಕು. ಜಾಸ್ತಿ ಉಳಿದಿರುತ್ತೆ ಅಲ್ವಾ, ನೀವು ಅವಾಗ ಈ ಥರ ಮಾಡಿ ಇಟ್ಕೋಬೋದು ಚಟ್ನಿನ. ತುಂಬ ಚೆನ್ನಾಗಾಗುತ್ತೆ ಮತ್ತು ಬಿಸಿ ರೊಟ್ಟಿಗೆ ಅಂತೂ ಸಖತ್ತಾಗೇ ಆಗುತ್ತೆ. ಅದಕ್ಕೆ ಇವಾಗ ಟೂರಿಸ್ಟ್ ಹೋಗಿ ಬಂದಮೇಲೆ ಅಡುಗೆ ಮಾಡೋಕ್ಕೂ ಬೇಜಾರು, ಯಾಕಂದರೆ ಸುಸ್ತಾಗಿರುತ್ತೆ ಅಲ್ವಾ. ಆದರೂ ಮಾಡಲೇಬೇಕು. ಮಕ್ಕಳು ರೊಟ್ಟಿ ಮಾಡಿಕೊಡು ಮಮ್ಮಿ ಅಂತ ಹೇಳಿದರು, ರೊಟ್ಟಿ ಮಾಡಿಕೊಡ್ತಾಯಿದ್ದೆ. ಮತ್ತು ಇವಾಗ ಚಟ್ನಿನೂ ಮಾಡು ಅಂತ ಹೇಳಿದರು. ಚಟ್ನಿ ಹಣ್ಣು ಉಳಿದಿರೋದ್ರಿಂದ ಚಟ್ನಿನೂ ಮಾಡ್ತಿದ್ದೆ. ಹಾಗೆ ನಮ್ಮ ಫ್ರೆಂಡ್ಸ್ಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕೆಂಪು ಇದೆ ಅಲ್ವಾ, ಈ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕು. ನೋಡಿ, ಈ ಥರ ತೋರಿಸ್ತಿದ್ದೀನಿ ನಿಮಗೆ. ನೀವು ಮೆಣಸಿನ ಹಣ್ಣನ್ನು ನೀವು ಮುರಿದು ಇಟ್ಕೊಂಡ್ರಿ ಅಂದರೆ ಬೇಗ ನಿಮಗೆ ಮಿಕ್ಸಿ ಮಾಡುವಾಗ ಬೇಗ ರುಬ್ಬೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಥರ ತೋರಿಸ್ತಿದ್ದೀನಿ. ನೋಡಿ, ಇದಕ್ಕೆ ಏನೇನು ಸಾಮಾನು ಅಂತಲೂ ಬೇಗ ತೋರಿಸ್ಬಿಡ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ, ಸಾಮಾನ್ಯವಾಗಿ ನಾವು ಎಲ್ಲ ಚಟ್ನಿಗೂ ಬೆಳ್ಳುಳ್ಳಿ ಇರೋಕ್ಕೆ ಬೇಕಲ್ವ, ಬೆಳ್ಳುಳ್ಳಿ ಇಲ್ಲಾಂದರೆ ಟೇಸ್ಟ್ ಆಗೋದಿಲ್ಲ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವು, ಸ್ವಲ್ಪ ಉಪ್ಪು, ಬೆಲ್ಲ, ಇಷ್ಟು ಹಾಕಿಬಿಟ್ಟು ಈ ಚಟ್ನಿನ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಆಕತ್ತಿದು. ನೋಡಿ, ಟ್ರೈ ಮಾಡಿ. ಇವಾಗ ಉಪ್ಪು ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಕರಿಬೇವನ್ನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಹಾಕಿಲ್ಲ ನಾನು, ಮತ್ತು ಬೆಲ್ಲ ಹಾಕ್ತಿದ್ದೀನಿ. ಇಷ್ಟು ನೋಡಿ, ಇಷ್ಟು ಹಾಕಿಬಿಟ್ಟು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಬಿ ತೋರಿಸ್ತೀನಿ. ನೋಡಿ, ಸಿಂಪಲ್ ಆಗಿರುವಂಥ ಮೆಣಸಿನ ಹಣ್ಣಿನ ಚಟ್ನಿ ರೆಡಿ ಆಗೈತಿ. ರೊಟ್ಟಿಗೂ ಸೈ ಮತ್ತು ಚಪಾತಿಗೂ ಸೈ. ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂತ. ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ನನಗೆ ಜರ್ನಿ ಮಾಡಿಬಂದು, ಆದರೂ ಸಹಿತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸಿಸ್ಟರ್ಗೆ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನಶಂಕರಿ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ವಲ್ಪ ತಣ್ಣಗಿರುವಂತಹ ಮಸಾಲ ಮಜ್ಜಿಗೆ ಕುಡೀರಿ, ನೀರನ್ನು ಕುಡೀರಿ, ತಂಪಾಗಿರುವಂತಹ. ಜಾಸ್ತಿ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಫ್ರೆಂಡ್ಸ್, 11 ಗಂಟೆ ಮೇಲೆ ಹೊರಗೆ ಹೋಗೋ ಹಾಗಿಲ್ಲ, ಅಷ್ಟು ಬಿಸಿಲಿದೆ. ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತೀನಿ. ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ಅಂತಲೂ ನಿಮ್ಮ ಹತ್ರ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆನೋ ಅಂತ ಅನ್ಕೋತೀನಿ. ಮತ್ತು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಆ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಿ.